ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಬಳ್ಳಾರಿ ಮತ್ತೆ ಸುದ್ದಿಯಲ್ಲಿದೆ. ಈ ಬಾರಿ ಥೇಟ್ ತೆಲುಗು ಸಿನಿಮಾ ಸ್ಟೈಲಲ್ಲಿ ಒಂದಷ್ಟು ಘಟನೆಗಳಲ್ಲಿ ನಡೆದಿವೆ. ಒಬ್ಬ ಮಾಜಿ ಶಾಸಕ ಮತ್ತೊಬ್ಬ ಹಾಲಿ ಶಾಸಕ ಇರೋ ಜಾಗದಲ್ಲಿ ಮತ್ತೊಬ್ಬ ಮುಖಂಡನ ಗನ್ಮ್ಯಾನ್ಗಳಿಂದ ಗುಂಡು ಹಾರಿದೆ. ಅಲ್ಲಿ ಟಾರ್ಗೆಟ್ ಹತ್ಯೆಯ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಈ ಗಲಭೆಯಲ್ಲಿ ಒಬ್ಬ ವ್ಯಕ್ತಿ ಮೃತಪಟ್ಟಿದ್ದು ಇಡೀ ಬಳ್ಳಾರಿ ಈಗ ಬೂದಿ ಮುಚ್ಚಿದ ಕೆಂಡದ ಹಾಗಿದೆ. ಹಾಗಾದ್ರೆ ಏನಾಗ್ತಾ ಇದೆ ಬಳ್ಳಾರಿಲಿ? ಇಷ್ಟಕ್ಕೂ ಈ ಗಲಾಟೆ ಶುರುವಾಗಿದ್ದು ಹೇಗೆ? ಬಳ್ಳಾರಿಲಿ ಈ ಬ್ಯಾನರ್ಗಳ ಹಾವಳಿ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಸ್ನೇಹಿತರೆ, ನಿಮ್ಮಲ್ಲಿ ಸಾಕಷ್ಟು ಜನ ಯೂಟ್ಯೂಬ್ ಚಾನೆಲ್ಗಳನ್ನ ಮಾಡಿರ್ತೀರಿ, ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಿ. ಆದರೆ ಅವುಗಳನ್ನ ಹೇಗೆ ಮುಂದುವರಿಸಬೇಕು ಅನ್ನೋ ಚಿಂತೆಯಲ್ಲಿರ್ತೀರಿ. ನಿಮಗಾಗಿನೇ ನಾವು ಒಂದು ಯೂಟ್ಯೂಬ್ ತರಬೇತಿ ಕಾರ್ಯಕ್ರಮವನ್ನ ಆಯೋಜಿಸ್ತಾ ಇದ್ದೀವಿ. ಅದರಲ್ಲಿ ಸ್ಕ್ರಿಪ್ಟ್ ರೈಟಿಂಗ್, ವಾಯ್ಸ್, ಕ್ಯಾಮರಾ, ಚಾನಲ್ ಆಪ್ಟಿಮೈಸೇಷನ್, ಮಾನಿಟೈಸೇಷನ್, ಹಾಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಸೆಕ್ಯೂರಿಟಿ, ಹೀಗೆ ನಾನಾ ವಿಷಯಗಳನ್ನ ನೀವು ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ. ನಿಮಗಾಗಿನೇ ಇದೇ ಜನವರಿ 9, 10 ಮತ್ತು 11ನೇ ತಾರೀಕು ತರಬೇತಿ ಕಾರ್ಯಕ್ರಮವನ್ನ ಆಯೋಜಿಸ್ತಾ ಇದ್ದೀವಿ. ಹೆಚ್ಚಿನ ಮಾಹಿತಿಗಾಗಿ 9972379459 9972237945 ಸಂಖ್ಯೆಗೆ ಸಂಪರ್ಕಿಸಿ. ಗೆಳೆಯರೆ, ಜನವರಿ 1 ಬಳ್ಳಾರಿಯ ಪಾಲಿಗೆ ಕರಾಳ ರಾತ್ರಿ ಆಗಿತ್ತು. ಕೆಲ ದಶಕಗಳಿಂದ ಬಳ್ಳಾರಿಯ ಜನ ಮರೆತಂತಿದ್ದ ಪುಂಡಾಟಿಕೆ, ದಾದಾಗಿರಿಯ ಘಟನೆಗಳು ಜನವರಿ 1ರ ರಾತ್ರಿ ಅಲ್ಲಿ ಮತ್ತೆ ಪುನರಾವರ್ತನೆ ಆಗಿವೆ. ಅಲ್ಲಿನ ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ ಇದು ಇಲ್ಲಿಗೆ ನಿಲ್ಲುತ್ತೆ ಅಂತೇನು ಅನ್ನಿಸ್ತಾ ಇಲ್ಲ. ಮತ್ತೆ ಬಳ್ಳಾರಿಯ ಈ ಬಿಸಿಲ ನೆಲ ರಕ್ತದಾಹಕ್ಕೆ ಬಿದ್ದು ಬಿಟ್ರೆ ಅದನ್ನು ನಿಯಂತ್ರಿಸೋದು ಕಷ್ಟ ಆಗುತ್ತೆ ಅನ್ನೋ ಆತಂಕ ಕೂಡ ಅಲ್ಲೊಂದಷ್ಟು ಜನರನ್ನ ಕಾಡ್ತಾ ಇದೆ. ಇಷ್ಟಕ್ಕೂ ಅಲ್ಲಾಗಿದ್ದು ಬರೀ ಒಂದು ಸಣ್ಣ ಬ್ಯಾನರ್ ಗಲಾಟೆ ಅಷ್ಟೇ. ಅಷ್ಟಕ್ಕೆ ಅಲ್ಲಿ ಗುಂಡುಗಳ ಹಾರಿವೆ. ಆ ಗಲಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ರಾಜಶೇಖರ್ ಅನ್ನೋರು ಸಾವಿಗೀಡಾಗಿದ್ದಾರೆ. ಸತೀಶ್ ರೆಡ್ಡಿ ಎಂಬಾತನನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇಷ್ಟೆಲ್ಲ ಆಗಿರೋದು ಮಾಜಿ ಸಚಿವ ಗಾಲಿ ಜನಾರ್ದನ ರೆಡ್ಡಿ ಅವರ ಮನೆ ಮುಂದೆ ಮತ್ತು ಒಂದು ಬ್ಯಾನರ್ ಕಟ್ಟೋ ವಿಷಯಕ್ಕೆ. ಅರೆ, ಬರೀ ಬ್ಯಾನರ್ ವಿಷಯಕ್ಕೆ ಗುಂಡು ಹಾರಿಸ್ಕೊಂಡ್ರ ಅಂತ ನಿಮಗಿಲ್ಲ ಅನ್ನಿಸ್ಬೋದು. ಆದರೆ ಗೆಳೆಯರೆ, ಬಳ್ಳಾರಿ ಮತ್ತು ಅದರ ಪಕ್ಕದಲ್ಲಿನ ಆಂಧ್ರದ ನೆಲ ಇದೆ ನೋಡಿ, ಅವರಿಗೆ ಬ್ಯಾನರ್ಗಳು, ಕಟೌಟ್ಗಳು ಹೇಗೆ ಹೆಣಗಳನ್ನು ಕೆಡವಿಬಿಡುತ್ತವೆ ಅನ್ನೋದು ಗೊತ್ತಿರುತ್ತೆ. ನಮ್ಮ ಬೆಂಗಳೂರಲ್ಲಿ ಕೂಡ ಈ ಹಿಂದೆ ಬ್ಯಾನರ್ಗಳ ಕಾಟ ತುಂಬಾನೇ ಇತ್ತು. ಆದರೆ ನ್ಯಾಯಾಲಯದ ಆದೇಶಗಳ ಕಾರಣದಿಂದ ನಮ್ಮಲ್ಲವು ಕಡಿಮೆ ಆಗಿವೆ. ಆದರೆ ಜಿಲ್ಲೆಗಳಲ್ಲಿ ಅವುಗಳ ಹಾವಳಿ ಇನ್ನೂ ಹಾಗೇ ಇದೆ. ಕೆಲವೊಮ್ಮೆ ಈ ಬ್ಯಾನರ್ಗಳು 50 ಮೀಟರ್ಗಳಷ್ಟು ಉದ್ದ ಕೂಡ ಇರುತ್ತವಂತೆ. ಒಂದು ಸರ್ಕಲ್ ಅಲ್ಲಿ ಶುರುವಾದ ಬ್ಯಾನರು ಇನ್ನೊಂದು ಸರ್ಕಲ್ ವರೆಗೆ ಹಾಗೆ ಏಕ ಹೋಗ್ಬಿಟ್ಟಿರುತ್ತೆ ಅಂತ ಕೂಡ ಹೇಳ್ತಾರೆ. ಇಲ್ಲಿ ಬ್ಯಾನರ್ಗಳು ಟ್ರಾಫಿಕ್ ಜಾಮ್ ಮಾಡುತ್ತವೆ, ರಸ್ತೆಯಲ್ಲಿ ನಡೆಯೋರಿಗೆ ಸಮಸ್ಯೆಯನ್ನುಂಟು ಮಾಡುತ್ತವೆ, ನಡ್ಕೊಂಡು ಹೋಗೋದಿಕ್ಕೆ ಕೂಡ ಜಾಗ ಇಲ್ಲದ ಹಾಗೆ ಬ್ಯಾನರು, ಬಂಟಿಂಗ್ಸು, ವಿನೈಲ್ ಪೋಸ್ಟರ್ಗಳನ್ನು ಹಾಕಿಬಿಡ್ತಾರೆ. ಮೊನ್ನೆ ಬಳ್ಳಾರಿಯಲ್ಲಿ ಕೂಡ ಅದೇ ಆದಂಗಿದೆ. ಇತ್ತೀಚೆಗೆ ಬಳ್ಳಾರಿಯಲ್ಲಿ ಮಹರ್ಷಿ ವಾಲ್ಮೀಕಿಯವರ ಪ್ರತಿಮೆಯೊಂದನ್ನು ನಿರ್ಮಾಣ ಮಾಡಲಾಗಿದೆ. ಅದು ಬಹಳ ವರ್ಷಗಳ ಹಿಂದಿನ ಯೋಜನೆ ಆಗಿತ್ತು. ಈಗ ಇತ್ತೀಚೆಗಷ್ಟೇ ಅದು ಪೂರ್ಣಗೊಂಡಿದೆ. ಅದರ ಉದ್ಘಾಟನೆಗೆ ಕಾಂಗ್ರೆಸ್ ಸರ್ಕಾರ ಹಾಗೂ ಜಿಲ್ಲಾಡಳಿತಗಳು ಸಜ್ಜಾಗಿದ್ದು, ಇನ್ನು ಪ್ರತಿಮೆ ಉದ್ಘಾಟನೆ ಅಂದ್ರೆ ಕೇಳಬೇಕಾ, ಅಲ್ಲಿ ಸರ್ಕಾರದ ಆಳುವ ಪಕ್ಷದ ನಾನಾ ನಾಯಕರು ಬರ್ತಾರೆ, ಲೀಡರ್ಗಳು ಬರ್ತಾರೆ. ಅಂದ ಮೇಲೆ ಅವರನ್ನ ಸ್ವಾಗತಿಸೋದಕ್ಕೆ ಬ್ಯಾನರ್, ಹೋರ್ಡಿಂಗ್ಗಳನ್ನು ಹಾಕಬೇಕು. ದೊಡ್ಡದಾಗಿ ಲೀಡರ್ ಫೋಟೋ ಹಾಕಿ ಅವನ ಕಾಲ ಬಳಿ ಕಟೌಟ್ ಮಾಡಿಸಿದ ಚಮಚ ಲೀಡರ್ ತನ್ನ ಫೋಟೋನ ಹಾಕಬೇಕು. ಇದು ಒಂಥರ ಅಸಹ್ಯ ಕಣ್ರಿ. ಬರೀ ಬಳ್ಳಾರಿಲಿ ಮಾತ್ರ ಅಲ್ಲ, ನೀವು ಎಲ್ಲಿ ಬೇಕಾದರೂ ನೋಡಿ, ಶುಭಾಶಯಗಳಿಗೆ, ಸ್ವಾಗತಕ್ಕೆ ಬ್ಯಾನರ್ಗಳನ್ನ, ವಿನೈಲ್ ಪೋಸ್ಟರ್ಗಳನ್ನ ಹಾಕೋ ಜನ ಇರ್ತಾರಲ್ಲ, ಅವರು ನಾವು ಗುಲಾಮರು ಅನ್ನೋದನ್ನ ಎಷ್ಟು ನೀಟಾಗಿ ತೋರಿಸ್ಕೊಂಡು ಬಿಡ್ತಾರೆ ಅಂದ್ರೆ, ಲೀಡರ್ ಕಾಲ ಹತ್ರ ಇವನು ಫೋಟೋ ಹಾಕಿಸ್ಕೊಳ್ಳೋದು, ತಲೆ ಹತ್ರ ಯಾವನು ಫೋಟೋ ಹಾಕೊಳ್ಳೋದೇ ಇಲ್ಲ ಕಣ್ರಿ. ಬಳ್ಳಾರಿಯಲ್ಲಿ ಕೂಡ ಮಾಜಿ ಸಚಿವ KN ರಾಜಣ್ಣ, ನಾಗೇಂದ್ರ, ಸಚಿವ ಸತೀಶ್ ಜಾರಕಿಹೊಳಿ, ಸ್ಥಳೀಯ ಶಾಸಕ ಭರತ್ ರೆಡ್ಡಿ, ಹೀಗೆ ನಾನಾ ಮಂದಿಯ ಪೋಸ್ಟರ್ಗಳು, ಬ್ಯಾನರ್ಗಳನ್ನು ಕಟ್ಟೋ ಕೆಲಸ ಶುರುವಾಯಿತು. ಇಲ್ಲಿ ಬ್ಯಾನರ್ ಕಟ್ಟೋರು ಮತ್ತು ಕಟ್ಸೋರು ಹೆಂಗಿರ್ತಾರೆ ಅಂದ್ರೆ, ಅವರ ಲೀಡರ್ಗಳಿರೋ ಕಡೆಗಿಂತ 1-2 ಹೆಚ್ಚು ಬ್ಯಾನರ್ಗಳು ವಿರೋಧಿಗಳ ಮನೆ ಹತ್ರ ಕಟ್ಟಬೇಕು. ಮೇಮು ಅಂಟೆ ಏಮಿ ಅಂತ ಅಲ್ಲಿ ತೋರಿಸ್ಕೊಂಡು ಬರಬೇಕು. ಹಾಗೆ ಜನಾರ್ದನ ರೆಡ್ಡಿ ಮನೆ ಮುಂದೆ ಕೂಡ ಬ್ಯಾನರ್ಗಳ ಕಟ್ಟೋ ಕೆಲಸ ಶುರುವಾಯಿತು. ಈ ಹೊತ್ತಲ್ಲೇ ಜನಾರ್ದನ್ ರೆಡ್ಡಿ ಗಂಗಾವತಿಗೆ ಹೊರಟಿದ್ರಂತೆ. ಆಗ ಬ್ಯಾನರ್ ಕಟ್ತಾ ಇದ್ದವರನ್ನ ನೋಡಿದ್ದಾರೆ. ನೀವು ಕಟ್ಟೋದು ಕಟ್ತೀರಪ್ಪ, ಆದ್ರೆ ಮನೆಗೆ ಹೋಗೋದಕ್ಕೆ ಒಂದು ಸ್ವಲ್ಪ ತೊಂದರೆ ಆಗದಂಗೆ ಕಟ್ಕೊಳ್ಳಿ, ರೋಡಿಗೆ ಅಡ್ಡ ಕಟ್ಟಬೇಡಿ ಅಂತ ಹೇಳಿ ಹೋದ್ರಂತೆ. ಈ ವಿಷಯ ಅಲ್ಲಿ ಭರತ್ ರೆಡ್ಡಿ ಅನ್ನೋ MLA ಬೆಂಬಲಿಗರಿಗೆ ಗೊತ್ತಾಗಿದೆ. ತಕ್ಷಣ ಭರತ್ ರೆಡ್ಡಿಯ ಆಪ್ತ ಸತೀಶ್ ರೆಡ್ಡಿ ಸ್ಥಳಕ್ಕೆ ಬಂದಂತೆ. ಕಟ್ಟಂಡ್ರ ನೇನ್ ಚೂಸ್ಕೊಂಟಾನು ಅಂತ ಹೇಳಿರ್ಬೇಕು. ಇವರು ಜನಾರ್ದನ್ ರೆಡ್ಡಿ ಮನೆಯನ್ನು ಕೂಡ ಬ್ಯಾನರ್ಗಳಿಂದ ಮುಚ್ಚೋದಿಕ್ಕೆ ಹೋಗಿದ್ದಾರೆ. ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ಗಳಿದ್ರು, ಇವರನ್ನ ಅವ್ರು ತಡೆದ್ರಂತೆ. ಅಷ್ಟೇ,
ಅಲ್ಲಿ ಕೈ ಮಿಲಾಯಿಸುವ ಕೆಲಸ ನಡೆದಿದೆ. MLA ಬೆಂಬಲಿಗರ ಸಂಖ್ಯೆ ದೊಡ್ಡದಿತ್ತು. ಅವರು ಜನಾರ್ದನ್ ರೆಡ್ಡಿ ಮನೆಯ ಸೆಕ್ಯೂರಿಟಿ ಗಾರ್ಡ್ಗಳಿಗೆ ಹಿಡ್ಕೊಂಡು ಹೊಡೆದ್ರು. ವಿಷಯ ರೆಡ್ಡಿಗೆ ಗೊತ್ತಾಯಿತು. ಆತ ಶ್ರೀರಾಮುಲುಗೆ ಫೋನ್ ಮಾಡಿ ವಿಷಯ ತಿಳಿಸಿದ ಕೂಡಲೇ ರಾಮುಲು ಕೂಡ ಅಲ್ಲಿಗೆ ಹೋಗಿದ್ದಾರೆ. ಅದರ ಬೆನ್ನಲ್ಲೇ ಜನಾರ್ದನ್ ರೆಡ್ಡಿನೂ ಅಲ್ಲಿಗೆ ಬಂದ್ರಂತೆ. ಆ ಮನೆ ಮುಂದೆ ಸಣ್ಣದೊಂದು ಗಲಾಟೆ ಶುರುವಾಗಿ ಹೋಯಿತು. ಇದೆಲ್ಲ ಆಗುವಾಗ ಕಾಂಗ್ರೆಸ್ ಮುಖಂಡ ಸತೀಶ್ ರೆಡ್ಡಿ ತನ್ನ ಗನ್ ಮ್ಯಾನ್ಗಳ ಸಮೇತ ಅಲ್ಲೇ ಇದ್ನಂತೆ. ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಇಬ್ಬರು ಅಲ್ಲಿದ್ರು. ಅಲ್ಲಿ ಮಾತಿಗೆ ಮಾತು ಬೆಳೀತು. ಅಷ್ಟೊತ್ತಿಗೆ ಜನಾರ್ದನ್ ರೆಡ್ಡಿ ಕಡೆಯವರು ಒಂದಷ್ಟು ಜನ ಅಲ್ಲಿಗೆ ಬಂದರು. ಇನ್ನು ಕೇಳಬೇಕಾ, ಹೊಡೆದಾಟ ಶುರುವಾಗೇ ಹೋಯ್ತು. ಆ ಸಂದರ್ಭದಲ್ಲಿ ಸತೀಶ್ ರೆಡ್ಡಿಯ ಗನ್ ಮ್ಯಾನ್ಗಳು ಗಾಳಿಯಲ್ಲಿ ಗುಂಡು ಹಾರಿಸಿದ್ರಂತೆ. ಇವರು ಖಾಸಗಿ ಗನ್ ಮ್ಯಾನ್ಗಳು. ಬಿಹಾರದಿಂದ ಅವರನ್ನ ಕರ್ಕೊಂಡು ಬರಲಾಗಿತ್ತು ಅಂತ ಹೇಳಲಾಗುತ್ತೆ. ಈ ಗಲಾಟೆಯಲ್ಲಿ ಏನಾಯಿತು ಗೊತ್ತಿಲ್ಲ. ಅಂತೂ ಕಾಂಗ್ರೆಸ್ ಪಕ್ಷದ ಪರವಾಗಿ ಬಂದಿದ್ದ ಕಾರ್ಯಕರ್ತ ರಾಜಶೇಖರ ಎಂಬಾತನಿಗೆ ಗುಂಡು ತಗಲಿ ಆತ ಅಲ್ಲಿ ಸಾವನ್ನಪ್ಪಿದ್ದಾನೆ. ಈ ಸಂಘರ್ಷದಲ್ಲಿ ಸತೀಶ್ ರೆಡ್ಡಿಗೆ ಕೂಡ ಗಾಯಗಳಾಗಿವೆ. ಆತನನ್ನು ಬೆಂಗಳೂರಿನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಈ ಪ್ರಕರಣದ ಸಂಬಂಧ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ವಿರುದ್ಧ 4 ಪ್ರಕರಣಗಳು ದಾಖಲಾದರೆ ರೆಡ್ಡಿ ಮತ್ತು ರಾಮುಲು ಕೂಡ ಶಾಸಕ ಭರತ್ ರೆಡ್ಡಿ ವಿರುದ್ಧ ದೂರನ್ನು ಕೊಟ್ಟಿದ್ದಾರೆ. ಇನ್ನು ಈ ಪ್ರಕರಣ ರಾಜ್ಯ ಸರ್ಕಾರಕ್ಕೆ ಕೂಡ ಈಗ ತಲೆ ಬಿಸಿಯನ್ನುಂಟು ಮಾಡ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಈ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾಕೆಂದ್ರೆ ಈ ಶಾಸಕ ಭರತ್ ರೆಡ್ಡಿ ಸಿದ್ದರಾಮಯ್ಯ ಅವರ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ. ಹೀಗಾಗಿ ಇದು ಮುಖ್ಯಮಂತ್ರಿಗಳಿಗೆ ಮುಜುಗರವನ್ನುಂಟು ಮಾಡ್ತಾ ಇದೆ. ಗೆಳೆಯರೆ, ಬಳ್ಳಾರಿಯ ರಾಜಕೀಯ ಗಲಭೆಗಳನ್ನು ನೋಡಿದ್ದವರಿಗೆ ಇದು ತುಂಬ ದೊಡ್ಡದು ಅಂತೇನೂ ಅನಿಸೋದಿಲ್ಲ. ಆದರೆ ಇತ್ತೀಚಿನ ಜನಕ್ಕಂತೂ ಇದು ಹೊಸ್ತು. ಕಳೆದ 25 ವರ್ಷಗಳಲ್ಲಿ ಬಳ್ಳಾರಿಯ ರಾಜಕೀಯ ಕೂಡ ಸಾಕಷ್ಟು ಬದಲಾಗಿದೆ. ಒಂದು ಕಾಲಕ್ಕೆ ಕಾಂಗ್ರೆಸ್ನ ಗಟ್ಟಿ ಕೋಟೆಯಾಗಿದ್ದ ಬಳ್ಳಾರಿಯಲ್ಲಿ 1999ರಲ್ಲಿ ಸೋನಿಯಾ ಗಾಂಧಿ MP ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡುವ ಮೂಲಕ ಬಳ್ಳಾರಿ ಅನ್ನೋದು ದೇಶದ ಗಮನವನ್ನು ಸೆಳೀತು. ಹಾಗೆ ಸೋನಿಯಾ ಗಾಂಧಿಯವರ ವಿರುದ್ಧ ಬಿಜೆಪಿ ಸುಷ್ಮಾ ಸ್ವರಾಜ್ ಅವರನ್ನು ಕಣಕ್ಕಿಳಿಸಿತು. ಸುಷ್ಮಾ ಸ್ವರಾಜ್ ಇಲ್ಲಿ ಗೆಲ್ಲಲಿಲ್ಲ. ಆದರೆ ಅವರ ಚುನಾವಣೆ ಬಳ್ಳಾರಿಯಲ್ಲಿ ರೆಡ್ಡಿ ರಾಮುಲು ಅವರ ರಾಜಕೀಯ ಪರ್ವ ಶುರುವಾಗೋದಕ್ಕೆ ಕಾರಣ ಆಯಿತು. ಕಾಲಕ್ರಮೇಣ ಕಾಂಗ್ರೆಸ್ ಅಲ್ಲಿ ಶಕ್ತಿ ಕಳ್ಕೊಳ್ತಾ ಬಂತು. ಮುಂದೆ ಬಳ್ಳಾರಿಯ ನೆಲದಲ್ಲಿ ಗಟ್ಟಿಯಾಗಿ ಬೇರು ಬಿಟ್ಟಿದ್ದ ಕಮಲವನ್ನು ಕೀಳೋದಿಕ್ಕೆ ಅವತ್ತಿನ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಅವರು ಅಲ್ಲಿಗೆ ಪಾದಯಾತ್ರೆ ಮಾಡಬೇಕಾಗಿ ಬಂತು. ಅದಾದ ಮೇಲೆ ಮೈನ್ಸ್ ಹಗರಣಗಳ ತನಿಖೆಗಳು ನಡೆದು ರೆಡ್ಡಿ ಜೈಲು ಪಾಲಾದರು. ರಾಮುಲು ಕೂಡ ಸಾಕಷ್ಟು ಬಾರಿ ಚುನಾವಣೆಗಳನ್ನು ಸೋಲ್ತಾ ಹೋದರು. ಅವರಿಬ್ಬರ ನಡುವೆ ಸಣ್ಣದೊಂದು ವೈಮನಸ್ಯ ಶುರುವಾಯಿತು. ಈಗ ಎಲ್ಲ ಮುಗಿಸ್ಕೊಂಡು ಮತ್ತವರಿಬ್ಬರು ಒಂದಾಗಿದ್ದಾರೆ. ಬಳ್ಳಾರಿಯನ್ನು ಮತ್ತೆ ಕ್ಯಾಪ್ಚರ್ ಮಾಡೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಇನ್ನು 25 ವರ್ಷಗಳ ಹಿಂದೆ ಬಳ್ಳಾರಿಯಲ್ಲಿ ಕಮ್ಮ ಹಾಗೂ ಲಿಂಗಾಯತ ನಾಯಕರು ಮತ್ತು ರೆಡ್ಡಿಗಳ ನಡುವೆ ಜಿದ್ದಾಜಿದ್ದಿಯ ರಾಜಕೀಯ ಆಯಿತು. ಇನ್ನು ಈಗ ಅಲ್ಲಿ ರೆಡ್ಡಿ ವರ್ಸಸ್ ರೆಡ್ಡಿ ಅನ್ನೋ ಹಾಗಾಗಿದೆ. ಮಾಜಿ ಶಾಸಕ ಸೂರ್ಯನಾರಾಯಣ ರೆಡ್ಡಿ ಅವರ ಮಗ ಭರತ್ ರೆಡ್ಡಿ ಜನಾರ್ದನ ರೆಡ್ಡಿ ವಿರುದ್ಧ ತೋಳೇರಿಸಿ ನಿಂತಿದ್ದಾರೆ. ಹಿಂದೊಮ್ಮೆ ಈ ಇಬ್ಬರೂ ರೆಡ್ಡಿಗಳ ನಡುವೆ ವಿಧಾನಸಭೆಯಲ್ಲಿ ಕೂಡ ಏರು ಧ್ವನಿಯ ಕಿತ್ತಾಟ ಆಗಿತ್ತು. ಅದು ವಿಧಾನಸೌಧಕ್ಕೆ ಮಾತ್ರ ಸೀಮಿತ ಆಗಲಿಲ್ಲ. ಬಳ್ಳಾರಿ ಜಿಲ್ಲೆಯ ರಾಜಕೀಯ ಹಾಗೂ ವ್ಯವಹಾರಗಳಲ್ಲಿ ಕೂಡ ಅದು ಕಾಣಿಸ್ತಾ ಇದೆ. ಇನ್ನು ಸೂರ್ಯನಾರಾಯಣ ರೆಡ್ಡಿ ಈ ಹಿಂದೆ ಕುರುಗೋಡುನಿಂದ ಶಾಸಕರಾಗಿದ್ದರು. JDS ಅಲ್ಲಿದ್ದರು. ಮನುಷ್ಯ ಸಭ್ಯ, ಹಾಗೆ ಸಿದ್ದರಾಮಯ್ಯ ಅವರಿಗೆ ಆಪ್ತ ಕೂಡ. ಮುಂದೆ ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಬಂದ ನಂತರ ಸೂರ್ಯನಾರಾಯಣ ರೆಡ್ಡಿ ಕೂಡ 2013ರಲ್ಲಿ JDS ಅನ್ನು ಬಿಟ್ಟು ಕಾಂಗ್ರೆಸ್ ಕಡೆಗೆ ಬಂದರು. ಸಿದ್ದರಾಮಯ್ಯ ಅವರೇ ಸೂರ್ಯನಾರಾಯಣ ರೆಡ್ಡಿ ಮಗ ಭರತ್ ರೆಡ್ಡಿಗೆ ಟಿಕೆಟ್ ಕೊಡಿಸಿದ್ರು. ಈಗ ಭರತ್ ರೆಡ್ಡಿ ಅಲ್ಲಿ ಶಾಸಕ, ಯುವಕ, ಆಂಧ್ರದ ರಾಯಲಸೀಮಾ ಸ್ಟೈಲಲ್ಲಿ ಎಲ್ಲದನ್ನೂ ಮಾಡೋದಕ್ಕೆ ಹೋಗ್ತಾರೆ. ಆದರೆ ಅನುಭವ ಕಡಿಮೆ ಇದೆ. ಇನ್ನು ಈ ಹಿಂದೆ ಜನಾರ್ದನ ರೆಡ್ಡಿ ಬಳ್ಳಾರಿಯನ್ನು ಹೇಗೆ ರಿಪಬ್ಲಿಕ್ ಮಾಡೋದಕ್ಕೆ ಹೋಗಿದ್ರೋ ಹಾಗೆ ಈ ಭರತ್ ರೆಡ್ಡಿ ಮತ್ತವರ ತಂಡ ಕೂಡ ಈಗ ಅದನ್ನೇ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದೆ. ಇನ್ನು ರೆಡ್ಡಿಯ ಬಗ್ಗೆ ಗಣಿ, ಲೂಟಿ ಹಾಗೂ ಇನ್ನಿತರ ಆರೋಪಗಳು ಸಾಕಷ್ಟಿವೆ. ಅಧಿಕಾರದಲ್ಲಿದ್ದಷ್ಟು ದಿನ ಇವರು ಬಳ್ಳಾರಿಯಲ್ಲಿ ಕಡಿಮೆ ಏನು ಮೆರಿಲಿಲ್ಲ. ಅಲ್ಲಿ ತಮ್ಮ ಪ್ರತಿಸ್ಪರ್ಧಿಗಳನ್ನು ಮಟ್ಟ ಹಾಕೋದಿಕ್ಕೆ ಏನೆಲ್ಲ ಬೇಕೋ ಅದೆಲ್ಲವನ್ನ ಈ ರೆಡ್ಡಿ ಗ್ಯಾಂಗ್ ಮಾಡ್ತು. ರಾಜಕೀಯ ಮತ್ತು ಗಣಿ ಎರಡೂ ವಿಷಯಗಳಲ್ಲಿ ಅವರಲ್ಲಿ ಸಾಕಷ್ಟು ಅಬ್ಬರಗಳನ್ನಿಟ್ಟರು. ಬಳ್ಳಾರಿಯ ನೆಲವನ್ನು ಕೂಡ ಸಾಕಷ್ಟು ದೋಚಿದ್ರು. ಆದರೂ ಬಳ್ಳಾರಿಯ ಜನಕ್ಕೆ ಮಾತ್ರ ಅದ್ಯಾವುದು ಮುಖ್ಯ ಅಂತೇನು ಅನ್ನಿಸ್ತಾ ಇಲ್ಲ. ಯಾಕೆಂದ್ರೆ ರಾಜಕಾರಣದಲ್ಲಿ ಲೂಟಿ ಮಾಡದೇ ಇದ್ರೆ ಜನಕ್ಕೆ ಹಂಚೋದು ಹೇಗೆ, ರಾಜಕೀಯ ಮಾಡೋದು ಹೇಗೆ, ಇದು ಅಲ್ಲಿನ ಜನಕ್ಕೆ ತುಂಬಾ ಚೆನ್ನಾಗಿ ಅರ್ಥ ಆದಂತಿದೆ. ಎಲ್ಲರೂ ಕಳ್ಳರೇ ಇರುವಾಗ ಇವನೊಬ್ಬ ಏನು ಅನ್ನೋ ಮನಸ್ಥಿತಿ ಅಲ್ಲಿನ ಜನರದ್ದು. ಆದರೆ ಮಂತ್ರಿಯಾಗಿದ್ದ ಸಮಯದಲ್ಲಿ ರೆಡ್ಡಿ ಬಳ್ಳಾರಿಗೆ ಸಾಕಷ್ಟು ಕೆಲಸ ಕೂಡ ಮಾಡಿದ್ದಾರೆ. ಅಲ್ಲಿನ ರಸ್ತೆಗಳು, ನಗರಾಭಿವೃದ್ಧಿಯ ವಿಷಯದಲ್ಲಿ ರೆಡ್ಡಿಯ ವಿರುದ್ಧ ಯಾರೂ ಮಾತಾಡೋದಕ್ಕೆ ಸಾಧ್ಯನೇ ಇಲ್ಲ. ಸ್ವಾತಂತ್ರ್ಯ ಬಂದಾಗಿನಿಂದ ಬಳ್ಳಾರಿ ಕಾಣದಷ್ಟು ಅಭಿವೃದ್ಧಿ ರೆಡ್ಡಿಯ ಅವಧಿಯಲ್ಲಿ ನಡೆದಿದೆ ಅನ್ನೋದು ಸುಳ್ಳು ಕೂಡ ಅಲ್ಲ. ಇನ್ನು ರೆಡ್ಡಿ ಹಾಗೂ ರಾಮುಲು ಅಂತ ಬಂದಾಗ ಜನ ರೆಡ್ಡಿಯನ್ನು ನಂಬುತ್ತಾರೆ. ಹಾಗೆ ರಾಮುಲುಗೆ ಜಾತಿಯ ಬೆಂಬಲ ಇದೆ. ಈ ಇಬ್ಬರಲ್ಲಿ ಒಬ್ಬರು ಕೆಲಸದ ದೃಷ್ಟಿಯಿಂದ, ಮತ್ತೊಬ್ಬರು ಜಾತಿ ಹಾಗೂ ಸಂಘಟನೆಯ ದೃಷ್ಟಿಯಿಂದ
ಪಾಪ್ಯುಲರ್ ಕೂಡ ಆಗಿದ್ದಾರೆ. ಇನ್ನು ಕೋರ್ಟ್ ಕೂಡ ರೆಡ್ಡಿಗೆ ಈಗ ಬಳ್ಳಾರಿಗೆ ಹೋಗೋದಕ್ಕೆ ಅನುಮತಿಯನ್ನು ಕೊಟ್ಟ ನಂತರ ಜನಾರ್ದನ್ ರೆಡ್ಡಿ ಬಳ್ಳಾರಿಯ ಮನೆಯಲ್ಲಿದ್ದಾರೆ, ಮತ್ತೆ ರಾಜಕೀಯ ಶುರು ಮಾಡಿದ್ದಾರೆ. ಇನ್ನು ಇವರ ಪ್ರತಿಸ್ಪರ್ಧಿ ಭರತ್ ರೆಡ್ಡಿ ಇನ್ನೂ ಸ್ವಲ್ಪ ಅನುಭವವನ್ನು ಹೆಚ್ಚು ಮಾಡ್ಕೋಬೇಕು, ಆತ ಕೂಡ ತನ್ನ ಶಕ್ತಿಯನ್ನು ಬೆಳೆಸ್ಕೊಳ್ಳೋದಕ್ಕೆ ಪ್ರಯತ್ನದಲ್ಲಿದ್ದಾರೆ. ಹೀಗಾಗಿ ಇಲ್ಲಿ ಇಂಥ ಸಂಘರ್ಷಗಳು ಶುರು ಆಗ್ತಾ ಇವೆ. ಆಂಧ್ರದ ಶೈಲಿಯಲ್ಲಿ ತೊಡೆ ತಟ್ಟಿದರೆ ಬಳ್ಳಾರಿಗರಿಗೆ ಈಗಲೂ ಇಷ್ಟ ಆಗುತ್ತಾ ಗೊತ್ತಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಬಳ್ಳಾರಿಯ ರಾಜಕೀಯ ಸಂಘರ್ಷ ಮತ್ತಷ್ಟು ಹೆಚ್ಚಾಗುವ ಸೂಚನೆಗಳಂತೂ ಇಲ್ಲಿ ಕಾಣ್ತಾ ಇವೆ. ಇದು ಗೆಳೆಯರೆ ಬಳ್ಳಾರಿಯಲ್ಲಿ ಶುರುವಾಗ್ತಾ ಇರುವ 2ನೇ ಸುತ್ತಿನ ರಕ್ತ ರಾಜಕಾರಣದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.